ನೀವು ತೆಗೆದುಕೊಂಡು ಹೋದ್ರಿ. ಆದ್ರೆ ಈಗ ವಕ್ಫ್ ಹಗರಣ ಒಂದು ಬಹಳ ದೊಡ್ಡ ಸಮಸ್ಯೆ ಕೂತಿದೆ. ಸೊ ವಕ್ಫ್ ಹಗರಣವನ್ನ ಯಾಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಹಾಗಾದ್ರೆ ಬಿಜೆಪಿ ಸರ್ಕಾರ? ಪ್ರಾರಂಭ ಇದ್ದಂತ ಸಂದರ್ಭದಲ್ಲಿ ಒಂದು ಕಡೆ ಬೆಂಬಲವನ್ನು ಕೊಟ್ರಿ, ಈಗ ಪ್ರತಿಪಕ್ಷವಾಗಿ ಬಂದಂತ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಿಲ್ತೀರಿ. ಸೊ ಹಾಗಾದ್ರೆ ಬಿಜೆಪಿಯ ಈ ದ್ವಂದ್ವ ನಿಲುವಾಯಿತು ಅಂತ. ನಾವು ಯಾವತ್ತೂ ಕೂಡ ವಕ್ತನ ವಿಚಾರಕ್ಕೆ ಒತ್ತು ಕೊಟ್ಟಿಲ್ಲ. ಓಕೆ, ನೀವೇ ಹೇಳಿದ್ರಿ ಮಾನಪ್ಪಾಡಿ ರಿಪೋರ್ಟ್ ಅನ್ನ ತಗೊಂಡು ಯಾರ್ಯಾರು ಎಲ್ಲೆಲ್ಲಿ ನುಂಗಿದ್ದಾರೆ ಜಮೀನುಗಳನ್ನ ಅದನ್ನೆಲ್ಲ ಹೊರಗೆ ತಂದವರು ನಾವೇ. ಅದರ ಜೊತೆಗೆ 16-17ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೌಖಿಕ ಆದೇಶಗಳನ್ನು ಹೊರಡಿಸಿದಾಗ ಆ ಮೌಖಿಕ ಆದೇಶಗಳು ನಮ್ಮ ಸರ್ಕಾರ ಬಂದಾಗಲೂ ಕೂಡ ಆ ಅಧಿಕಾರಿಗಳು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ರು. ಅದು ಸರ್ಕಾರದ ಗಮನಕ್ಕೆ ಬರಲಿಲ್ಲ ನಾವಿದ್ದಾಗ. ಇಲ್ಲಾಂದ್ರೆ ಅಲ್ಲೇ ಅದಕ್ಕೆ ಕಡಿವಾಣ ಆಗ್ತಿದ್ವಿ. ಒಂದಾಯ್ತಾ? ಇದು ಎಲ್ಲಕ್ಕೂ ಕೂಡ ಕಾರಣ ಏನು? 1974ರ ಗೆಜೆಟ್ ಕಾರಣ ಇದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಅದನ್ನ ವಾಪಸ್ ತೆಗೆದು ಬಿಡ್ತೇನೆ. 11 ಕಾಲಮ್ ಅಲ್ಲಿ ಏನಿದೆಯೋ ವಕಫ್ ಬೋರ್ಡ್ದು ಅದನ್ನ ನಾನು ವಾಪಸ್ ತೆಗೆಯುತ್ತೇನೆ. ಆಯ್ತು, ನೀವು ವಾಪಸ್ ತೆಗೆದಿದ್ದೀರಿ, ಇದರಿಂದ ಶಮನ ಆಯ್ತಾ? ಆಗೋದಿಲ್ಲ. ಯಾಕೆ? ಒಂದು ಬ್ಯಾಂಕಲ್ಲಿ ಒಂದು ಲೋನ್ ತಗೊಂಡ್ರೆ ನಾವು ಹಣ ಕಟ್ಟಬೇಕಾಗತ್ತೆ. ನಾವು ಆ ಸಂದರ್ಭಕ್ಕೆ ಕಟ್ಟಲಿಲ್ಲ ಅಂದ್ರೆ ನೋಟಿಸ್ ಬರುತ್ತೆ. ಕಟ್ಟಲಿಲ್ಲ ರಿಕ್ವೆಸ್ಟ್ ಮಾಡಬಹುದು, ಈ ಸಾರಿ ಇಲ್ಲ ಮುಂದಿನ ಸಾರಿ ಕಟ್ತೀವಿ. ಆದ್ರೆ ಮುಂದಿನ ಸಾರಿ ಕಟ್ಟುವಾಗ ಬಡ್ಡಿ, ಚಕ್ರ ಬಡ್ಡಿ ಎರಡನ್ನೂ ಸೇರಿಸಿ ಕಟ್ಟಬೇಕು. ಹಾಗೇನೆ ಸಾಲ ಕಟ್ಟದೆ ಇರಕ್ ಸಾಧ್ಯ ಇಲ್ಲ. ಹಾಗೇನೆ ಇಲ್ಲೇನಾಗಿದೆ ಅಂದ್ರೆ ಕಾಲಂ 11ರಿಂದ ತೆಗೆದಿದ್ದೀರಿ, ಆದ್ರೆ ಗೆಜೆಟ್ ಅಲ್ಲಿ ಹಾಗೆ ಇದೆಯಲ್ಲ, ಇವತ್ತಲ್ಲ ನಾಳೆ ಬರುತ್ತೆ ಅದು. ಈ ಸಮಸ್ಯೆಯನ್ನ ರೈತರು ಮತ್ತೇನೋ ಎದುರಿಸಬೇಕಾಗ್ತದೆ, ಮಠಾಧೀಶರು ಎದುರಿಸಬೇಕಾಗ್ತದೆ. ಅದಕ್ಕೆ ನನ್ನ ವಾದ ಇರೋದು, ನೀವು 11 ಕಾಲಮ್ ಇಂದ ವಕಫನ್ ತೆಗೆಯೋದಲ್ಲ, ನೀವು ಮಾಡಿರ್ತಕ್ಕಂಥ ನಿಮ್ಮ ಸರ್ಕಾರ 74ರಲ್ಲಿ ನಿಮ್ಮದೇ ಸರ್ಕಾರ ಮಾಡಿರತಕ್ಕಂಥ ತಪ್ಪು ಇದು ಅಂಕಿ ಅಂಶಗಳನ್ನ ವಾಪಸ್ ತೆಗೀರಿ.